ಎಲ್ಲಾರ ಮನೆ ದೋಸೆ ತೂತೆ, ಆದ್ರೆ ನಾನಿಲ್ಲಿ ತೂತಿಲ್ಲದ ದೋಸೆ ತೋರಿಸ್ತೀನಿ ಬನ್ನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನಿವತ್ತು ಹುಣಸೂರಲ್ಲಿ ಲೊಕೇಟ್ ಆಗಿರೋ ಎಲ್ಲಾ ಕ್ವಾಲಿಟಿ ಇರೋ ಒನ್ ಅಂಡ್ ಓನ್ಲಿ ದೋಸಾ ಸೆಂಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಈ ದೇಶಗಳ ಯುದ್ಧದ ಕಾರಣದಿಂದ LPG ಅವೈಲಿಟಿ ತುಂಬಾ ಕಡಿಮೆ ಆಗಿದೆ. ಇದಾದ್ಮೇಲೆ ಎಲ್ಲಾರು ಬ್ಯಾಕ್ ಟು ಓಲ್ಡ್ ಸ್ಟೈಲ್ ಅಂತ ಸೌದೆ ಯೂಸ್ ಮಾಡಿ ಅಡುಗೆ ಮಾಡ್ತಾ ಇದ್ದಾರೆ. ಬಟ್ ಇವರು ಈ ದೋಸಾ ಸೆಂಟರ್ ಓಪನ್ ಆದಾಗಿಂದಾನು ಬೆಂಕಿ ಕೆಂಡ ಯೂಸ್ ಮಾಡಿನೇ ದೋಸೆ ಮಾಡೋದು. ಇನ್ನೊಂದು ಸ್ಪೆಷಲ್ ಕ್ವಾಲಿಟಿ ಏನಪ್ಪಾ ಅಂದ್ರೆ ಸಿರಿಧಾನ್ಯಗಳು ಯೂಸ್ ಮಾಡಿ ದೋಸೆ ಹಿಟ್ಟನ್ನ ರೆಡಿ ಮಾಡ್ತಾರೆ ಇವರು. ಫ್ರೆಶ್ ಆಗಿ ಹಿಟ್ ರೆಡಿ ಮಾಡೋದ್ರಿಂದ ಆಸಿಡಿಟಿ ಆಗಲ್ಲ. ಇವರ ಹತ್ರ 99 ವೆರೈಟೀಸ್ ದೋಸೆ ಸಿಗುತ್ತೆ. ಲೈಕ್ ಚೀಸ್ ದೋಸೆ, ಮಶ್ರೂಮ್ ದೋಸೆ, ಪನ್ನೀರ್ ದೋಸೆ, ಪಾಲಕ್ ದೋಸೆ, ಇದೇ ತರಹ 99 ಟೈಪ್ ದೋಸೆ ಸಿಗುತ್ತೆ ಇವ್ರ ಹತ್ರ. ಇದು ನಿಮ್ಗೆ ವಿಶಾಲ್ ಮಠ್ ಆಪೋಸಿಟ್ ಅಲ್ಲೇ ಸಿಗುತ್ತೆ. ಹೆಸರು ಕೇಳಿದ್ರೆ ದಿಲ್ಖುಷ್ ಆಗುತ್ತೆ, ಯಾಕಂದ್ರೆ ಈ ಶಾಪ್ ಹೆಸರೇ ದಿಲ್ಖುಷ್ 99 ವೆರೈಟಿ ದೋಸಾ ಅಂತ. ಇದು ಬೇಸಿಕಲಿ ಮುಂಬೈ ಸ್ಟೈಲ್ ದೋಸಾ. ಇದಕ್ಕೆ ಆಯಿಲ್ ಆಡ್ ಮಾಡಲ್ಲ, ಬೆಣ್ಣೆ ಯೂಸ್ ಮಾಡಿ ದೋಸೆ ಮಾಡ್ತಾರೆ. ನಾನು 3-4 ದೋಸೆ ಟೇಸ್ಟ್ ಮಾಡಿದೆ, ಎಲ್ಲ ಒಂದಕ್ಕಿಂತ ಒಂದು ಟೇಸ್ಟಿ ಆಗಿತ್ತು. ನನಗೆ ಪನ್ನೀರ್ ವಿತ್ ಚೀಸ್ ತುಂಬಾ ಇಷ್ಟ ಆಯ್ತು. ಇವರಲ್ಲಿ ಸಿಗೋ ಐಟಮ್ನ ಬಾಯಲ್ಲಿ ಹೇಳಿ ಪೂರೈಸಕ್ ಆಗದೇ ಇಲ್ಲ. ಮೆನು ಹಾಕಿದ್ದೀನಿ, ನೀವೇ ನೋಡ್ಕೊಳ್ಳಿ. ಸೊ ನೀವು ವಿಸಿಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಈ ರೀಲ್ನ ಶೇರ್ ಮಾಡಿ, ಹಾಗೆ ಟೇಸ್ಟ್ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.